ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಮ್ಮ ಪಾಪುದು 27 ಜಾನ್ವರಿ ಬರ್ಡೇ ಇದೆ. ಹಂಗಾಗಿ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ನು ನಂಗೊಂಥರ ಆಸೆ ಇತ್ತು, ಡೆಸ್ಟಿನೇಷನ್ ಸೆಲೆಬ್ರೇಷನ್ ಮಾಡಬೇಕು ಅಂತ. ಹಂಗಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸ್ ಪಾಂಡಿಚೇರಿ. ಸೊ ಟೈಮ್ ಅರೌಂಡ್ 10 o'clock ಆಗಿದೆ. ಪ್ಯಾಕಿಂಗು ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬಂದು ಮತ್ತೆ ಪ್ಯಾಕಿಂಗ್ ಮಾಡಿಕೊಂಡು ಇಮಿಡಿಯೇಟಾಗಿ ಇವಾಗ ಹೊರಡ್ತಿದ್ದೀವಿ. ಸೊ ಹೀಗೆ ಪಾಂಡಿಚೇರಿಗೆ ಹೋಗಿ ಅಲ್ಲೆಲ್ಲ ಏನೇನು ಮಾಡ್ತೀವಿ, ಏನೋ ಎತ್ತ ಅಂತೆಲ್ಲ ತೋರಿಸ್ತೀನಿ. ಸೊ ಬನ್ನಿ, ನಮ್ಮ ಪಾಪು ಬರ್ಡೇ ನಾವು ಯಾವ ರೀತಿ ಮಾಡ್ತೀರಿ ಅಂತ ನೀವು ನೋಡಿ. ಫೈನಲಿ ನಾವು ರೀಚ್ ಆಗಿದ್ದು ಸೆರೆಂಟಿ ಬೀಚ್. ನಾನೆಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಕಾರಲ್ಲಿ ನಾವು ಅಷ್ಟೊಂದೆಲ್ಲೂ ಸ್ಟಾಪೇ ಮಾಡಲಿಲ್ಲ. ಡೈರೆಕ್ಟಾಗಿ ಪಾಂಡಿಚೇರಿಗೆ ಬಂದ್ವಿ. ಒಂದೇ ಒಂದು ಕಡೆ ಟೀ ಸ್ಟಾಪ್ ಮಾಡಿದ್ರಿ, ಅಲ್ಲಿ ನಾನೇನು ಇಳಿಲಿಲ್ಲ. ಶರತ್ತೆ ನಂಗೆ ತಂದ್ಕೊಟ್ಬಿಟ್ರು ಟೀ. ಫಸ್ಟ್ ನಾವು ಬಂದಿರೋದೇ ಸೆರೆಂಟಿ ಬೀಚು. ಶರತ್ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಅಷ್ಟರಲ್ಲಿ ಸನ್ರೈಸ್ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಇಷ್ಟ ಆಗ್ತಾ ಇದೆಯಾ? ಜಾಸ್ತಿ ಟೀಯಾ? ಜಿಯಾ ಯೇ ಜಿಯಾ ತಾನೇ ರೂಮಿಂದ ಹೊರಗಡೆ ಬಂದು ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟು ಊಟ ಮಾಡಬೇಕು. ಊಟ ಆಗಿದ್ದಾದಮೇಲೆ ಬೇರೆ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಬೇಕು. ಹೋಗ್ತಾ ಇದ್ವಿ. ಶರತ್ ಕಾರ್ ರಿವರ್ಸ್ ಹಾಕೊತಾ ಇದ್ದಾರೆ. ತುಂಬಾ ಟಯರ್ಡ್ ಆಗೋಗಿತ್ತು. ನೈಟ್ ಫುಲ್ಲು ಜರ್ನಿ ಮಾಡಿದ್ವಿ. ಎಲ್ಲೂ ಸಹ ನಾವು ಸ್ಟಾಪ್ ಮಾಡಿರಲಿಲ್ಲ. ಹಂಗಾಗಿ ಕಂಪ್ಲೀಟಾಗಿ ರೆಸ್ಟ್ ಮಾಡೋಣ ಅಂತ ಅಪ್ ಟು 1 o'clock ತನಕ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಫಸ್ಟ್ ಊಟ ಮಾಡಿ ನೆಕ್ಸ್ಟು ಯಾವ ಪ್ಲೇಸ್ ನೋಡ್ತೀವಿ, ಏನು ಎತ್ತ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಫಸ್ಟ್ ಬಂದಿದ್ದು ಬೋಟಿಂಗ್. ಇಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬಿಕಾಸ್ ಇದು 1 hour ಆಗುತ್ತೆ. 4 ಪ್ಲೇಸಸ್ ತೋರಿಸ್ತಾರೆ. ಒಂದು ಓಷನ್ ಮತ್ತು ಏನದು ರಿವರ್ ಮೀಟ್ ಆಗೋ ಜಾಗ, ಇನ್ನೊಂದು ಒಂದು ಚರ್ಚ್ ತೋರಿಸ್ತಾರೆ. ಅದಾದಮೇಲೆ ಮ್ಯಾಂಗ್ರೂವ್ ಫಾರೆಸ್ಟ್ ಥರ ಇರುತ್ತೆ, ಅದರೊಳಗಡೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನೆಕ್ಸ್ಟು ಬಂದು ಫಿಶಿಂಗ್ ಮಾಡೋದನ್ನು ತೋರಿಸ್ತಾರೆ. ಇದಕ್ಕೆ ಚಾರ್ಜಸ್ ಅರೌಂಡ್ 350 rupees ಕೇಳ್ತಾರೆ ಪರ್ ಹೆಡ್ಡು. ಲಿಟ್ರಲಿ ವರ್ತ್ ಇದೆ, ಕೊಟ್ಟು ಹೋದರೆ ಸೂಪರಾಗಿತ್ತು. ಇದು ಮರೀನಾ ಬೀಚ್ ಹತ್ರ ಮಾಡ್ತಾರೆ, ಮತ್ತು ಎಡನ್ ಬೀಚ್ ಹತ್ರನೂ ಇರುತ್ತೆ. ನಾವು ಮರೀನಾ ಬೀಚ್ ಕಡೆಯಿಂದ ಹೋಗಿದ್ದು. ಒಳ್ಳೆ ಎಕ್ಸ್ಪೀರಿಯನ್ಸು, ನಮಗಂತೂ ತುಂಬಾ ಇಷ್ಟ ಆಯಿತು. ನಾನು ಇದು ಪ್ರತಿಯೊಂದು ಲೈವ್ ಮೊಮೆಂಟ್ಸ್ನ ಇಡಬೇಕು ಅಂತ ಯಾವುದೇ ರೀತಿಯಾದ ಬ್ಯಾಕ್ ವಾಯ್ಸ್ ಎಲ್ಲ ಕೊಡಲ್ಲ. ಬಿಕಾಸ್ ನಮ್ಮ ಪಾಪು ಅಷ್ಟೊಂದು ಎಂಜಾಯ್ ಮಾಡಿದ್ದಾನೆ. ನಾವು ಲಿಟ್ರಲಿ ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದಿದ್ರು ಈ ರೀತಿ ಖುಷಿ ಪಡ್ತಾ ಇತ್ತು ಇಲ್ಲ ನಮ್ಮ ಮಗು. ಅಷ್ಟು ಎಂಜಾಯ್ ಮಾಡಿದೆ ಈ ಒಂದು ಬೋಟಿಂಗ್ ರೈಡ್ ಆಗಲಿ ಮತ್ತು ಎಂಟೈರ್ ಟ್ರಿಪ್ಪು. ನೀವು ಕಂಪ್ಲೀಟಾಗಿ ನೋಡ್ತೀರಿ ವಿಡಿಯೋ, ನಿಮಗೆ ಗೊತ್ತಾಗುತ್ತೆ. ಹೌದಾ? ಬಂಗಾರಿ ಧನ್ವೀನ್ ಇಲ್ಲಿ ನೋಡ. ಎಂಟೈರ್ ಬೋಟಲ್ಲಿದ್ದವ್ರಿಗೆಲ್ಲರಿಗಿಂತ ನಮ್ಮ ಪಾಪುನೇ ತುಂಬ ಚಿಕ್ಕದು. ಹಾಗಾಗಿ ಅವರೆಲ್ಲರೂ ಹೇಳ್ತಿದ್ರು, ಎಷ್ಟು ಚಿಕ್ಕ ಮಗುನ ಕರ್ಕೊಂಡು ಬಂದಿದ್ದೀರಾ ಇಲ್ಲಿಗೆಲ್ಲನೂ ಅಂತ ಅಂದ್ಬಿಟ್ಟು. ನಾವು ಆಲ್ಮೋಸ್ಟ್ ಟೌನ್ಗೆ ಟ್ರಾವೆಲಿಂಗ್ ಅಂತ 5 months ಸ್ಟಾರ್ಟ್ ಮಾಡಿಬಿಟ್ರಿ. ಸೊ ಹಂಗಾಗಿ ಎಲ್ಲೋದ್ರೂ ಅವ್ನು ನಮಗೆ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಂಡಿರ್ತಾನೆ, ಆರಾಮಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾನೆ. ಸೊ ಅವ್ರು ಕರ್ಕೊಂಡೋಗಿ ಈ ಥರ ಒಂದು ಪ್ಲೇಸಲ್ಲಿ ಬಿಟ್ಬಿಡ್ತಾರೆ ನಮ್ಮನ್ನು. ಅವಾಗ ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಬಹುದು. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಸಹ ಆಗಿದೆ. ಲೈಫ್ ಜಾಕೆಟೆಲ್ಲ ಹಾಕ್ಕೊಂಡಿರೋ ಡೆತ್ ಎಲ್ಲ ಆಗಿದೆ. ಸೊ ಹಾಗಾಗಿ ಇಂಥ ಪ್ಲೇಸಸ್ಗೆ ಹೋದಾಗ ಆದಷ್ಟು ನೀವೇ ಲೈಫ್ ಜಾಕೆಟ್ ಈಸ್ಕೊಂಡು ಹಾಕ್ಕೊಳ್ಳಿ.
ಮಾಡ್ಬಿಡೋದು ಎಲ್ಲದಕ್ಕೂ. ಏನದು ಅಯ್ಯೋ ಇಲ್ಲ ಬಂಗಾರಿ ಧನ್ವೀನ್ ಫೈನಲಿ ಬೋಟ್ನ ತಗೊಂಡು ಅವ್ರಿಗೊಂದು ಸ್ಪೇಸ್ ಇರುತ್ತೆ, ಅಲ್ಲಿ ಬೋಟ್ನ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಒಳಗಡೆಗೆ. ಅಲ್ಲಿ ನಡ್ಕೊಂಡೆ ಹೋಗಿದ್ದು ಆದಮೇಲೆ ಒಂದು ಬ್ರೋಕನ್ ಚರ್ಚ್ ಈ ಥರ ಕಾಣಿಸುತ್ತೆ. ಅದ್ರ ಹೆಸರು ನನಗೆ ಆ್ಯಕ್ಚುಲಿ ಪ್ರೊನೌನ್ಸ್ ಮಾಡೋಕ್ಕೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಕೇಳಿದೆ ಒಂದು ಹುಡುಗನ್ನ, ಒಂದು ಸ್ವಲ್ಪ ನಾಚಿಕೆ ಪಟ್ಕೊಂಬಿಟ್ಟ ವೀಡಿಯೋದಲ್ಲಿ ಹೇಳೋಕ್ಕೆ. ಸೊ ಈ ಚರ್ಚ್ ಹತ್ರ ಬಂದ್ರಿ. ಇಲ್ಲಿ ನಿಮಗೆ ಸಿಂಪಲಾಗಿ ಶಾಪ್ಸ್ ಇರುತ್ತೆ, ಎಮರ್ಜೆನ್ಸಿಗೆ ಎಳ್ನೀರು ಆ ಥರದ್ದು ಏನಾದರೂ ಕುಡಿಬೇಕು ಅಂದರೆ ನಿಮಗೆ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟು ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಮರೀನಾ ಬೀಚ್ ಕಡೆಗೆ. ಸೊ ಈ ಬೀಚ್ ಹತ್ರನೂ ಅಷ್ಟೇ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಆ ಮರೀನಾ ಬೀಚ್ ಆಪೋಸಿಟಲ್ಲೇ ಗೇಮ್ಸ್ ಎಲ್ಲ ಇದೆ. ಸೊ ಅದನ್ನು ಸಹ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಅಂದರೆ ಹೋಗ್ಬೋದು. ಮತ್ತು ಪ್ಯಾರಿಸಲ್ಲಿ ಈಫಿಲ್ ಟವರ್ ಹೆಂಗಿದೆ ಸೇಮ್ ಅದೇ ಥರನೇ ಇಲ್ಲೂ ಸಹ ಒಂದು ನಾರ್ಮಲಾಗಿ ಇಟ್ಟಿದ್ರು. ಅದ್ರ ಮುಂದೆ ಎಲ್ಲ ಹೋಗಿ ಫೋಟೋಸ್ ತೊಗೊಂಡು ಅಲ್ಲೊಂದು ಗೇಮು, ಈ ಬುಲ್ ಮೇಲೆ ಕೂತ್ಕೊಂಡು ತಿರುಗಿಸ್ತಾರಲ್ಲ ಆ ಗೇಮ್ನ ಆಡಬೇಕು ಅಂತ ಹೇಳಿಬಿಟ್ಟು ಶರತ್ತು ಹೋದರು. ಅದಾದಮೇಲೆ ಟಿಲ್ ಅಟ್ ದ ಎಂಡ್ ತನಕನೂ ಇಟ್ಕೊಂಡಿದ್ರು, ಅದನ್ನು ಬಿಡಲೇ ಇಲ್ಲ. ಲಾಸ್ಟ್ ತನಕ ಅದು ಬೀಳ್ಸುತ್ತೆ, ತಿರುಗಿಸ್ತಾ ಲಾಸ್ಟ್ ತನಕ ಶರತ್ ಬಿಡಲಿಲ್ಲ. ಸೊ ಅಲ್ಲಿದ್ದವರೆಲ್ಲ ಫುಲ್ಲು ಚೇರ್ ಮಾಡ್ತಾಯಿದ್ರು ಶರತ್ಗೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಫ್ರೆಂಚ್ ಕಾಲೋನಿ ಹತ್ರ ಪಾರ್ಕಿಂಗ್ ಮಾಡೋಣ ಗಾಡಿನ, ಸ್ವಲ್ಪ ಓಡಾಡೋಣ ಅಂತ ಹೋದ್ರಿ. ಬಟ್ ಲಿಟ್ರಲಿ ಬಿಲೀವ್ ಮಾಡ್ತಿರೋ ಇಲ್ಲೋ ಅಷ್ಟೊಂದು ರಶ್ ಇದ್ದರು ಜನ. ನಮಗೆ ಪಾರ್ಕಿಂಗ್ ಎಲ್ಲೂ ಸಿಗಲಿಲ್ಲ ಫ್ರೆಂಚ್ ಕಾಲೋನಿ ಹತ್ರ. ಹಾಗಾಗಿ ಜಸ್ಟ್ ಕಾರಲ್ಲೇ ಕೂತ್ಕೊಂಡು ಫ್ರೆಂಚ್ ಕಾಲೋನಿಯಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅವತ್ತಿನ ದಿವಸ ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಈ ರಾಕ್ ಬೀಚ್ ಮುಂದೆನೇ ಸ್ವಲ್ಪ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಇತ್ತು. ಹಾಗಾಗಿ ಈ ರೀತಿ ಎಲ್ಲ ಡೆಕೋರೇಟ್ ಮಾಡಿದರು. ತುಂಬಾ ಕ್ರೌಡ್ ಇತ್ತು. ಸೊ ಪ್ರತಿಯೊಂದು ಬಿಲ್ಡಿಂಗ್ಸ್ಗೂ ಈ ರೀತಿ ಡೆಕೋರೇಟ್ ಮಾಡಿದರು. ಅದಾದಮೇಲೆ ನಾವು ಬಿಡ್ತೀರಾ ಪ್ರತಿಯೊಂದು ಕಡೆ ಹೋಗಿದ್ದ ಕಡೆ ಕಾಫಿನ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು. ಅದು ನಂದು ಈ ಟ್ರಿಪ್ಪಿಂದ ಅಲ್ಲ, ಪ್ರತಿ ಟ್ರಿಪ್ಪಲ್ಲೂ ಅಷ್ಟೇ ನಂದು ಅದು ಕಂಪಲ್ಸರಿ ಕಾಫಿ ಎಕ್ಸ್ಪೀರಿಯೆನ್ಸ್ ಮಾಡೇ ಮಾಡ್ತೀನಿ. ಫೈನಲಿ ಫೋಟೋಶೂಟ್ ಅಂತೂ ಮಿಸ್ ಮಾಡಲಿಲ್ಲ. ಎಲ್ಲ ಕಡೆನೂ ಫೋಟೋಸ್ ತಗೊಂಡು ಇದಾಗಿತ್ತು ನಮ್ಮ ಡೇ 1. ನಮ್ಮ ಪಾಪು ಬರ್ಡೇ ಸೆಲೆಬ್ರೇಷನ್ಗೆ ನಾವು ಹೋಗಿದ್ದಿದ್ದು ಪಾಂಡಿಚೇರಿ. ಆಲ್ರೆಡಿ ನಾನು ಹೇಳಿದ್ದೀನಿ, ನಾವು ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದಿದ್ರು ಸಹ ನಮ್ಮ ಮಗು ಎಷ್ಟು ಖುಷಿ ಪಡ್ತಿತ್ತೋ ಇಲ್ವೋ ಅಷ್ಟು ಎಂಜಾಯ್ ಮಾಡ್ತು ನಮ್ಮ ಪಾಪು. ಸೊ ಅದೆಲ್ಲ ಲೈವ್ ಮೊಮೆಂಟ್ಸು ನಾನು ಹಂಗೆ ಬಿಟ್ಟಿದ್ದೀನಿ. ಹೋಪ್ಫುಲಿ ಮುಂದೆ ನಮ್ಮ ಪಾಪು ಸಹ ದೊಡ್ಡದಾದಮೇಲೆ ನಮ್ಮ ಚಾನಲ್ನ ನಮ್ಮ ಪಾಪು ಬರ್ಡೇ ಸೆಲೆಬ್ರೇಷನ್ ನೋಡ್ತಿದ್ದಾಗ ಖಂಡಿತವಾಗ್ಲೂ ನಮ್ಮ ಪಾಪು ಸಹ ಖುಷಿ ಪಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಅವನು ಸಹ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಸೆಲೆಬ್ರೇಟ್ ಮಾಡಿದರು ಅಂತ ಅವನಿಗೂ ಗೊತ್ತಾಗುತ್ತೆ. ಸೊ ನೀವು ಅಷ್ಟೇ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಥಿಂಕ್ ಮಾಡಿ ನಿಮ್ಮ ಪಾಪುಗಳ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡಿ. ಬಿಕಾಸ್ ಜನ ಎಲ್ಲ ಕಿರಿಕಿರಿ ಮಾಡ್ತಿದ್ರೆ ಅವರು ಇರಿಟೇಟ್ ಆಗ್ತಾ ಇರ್ತಾರೆ. ತುಂಬ ಚಿಕ್ಕವರು ನಾವೇನು ಸೆಲೆಬ್ರೇಟ್ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಅವ್ರು ಸ್ವಲ್ಪ ದೊಡ್ಡವರಾದ್ಮೇಲೆ ಸೆಲೆಬ್ರೇಟ್ ಮಾಡಿದ್ರೆ ಅವರು ಎಂಜಾಯ್ ಮಾಡ್ತಾರೆ ಆ ಮೊಮೆಂಟ್ನ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ರದ್ದು ಅವ್ರವ್ರ ವಿಶ್ ಅವ್ರವ್ರಿಗಾಗಿರುತ್ತೆ. ಸೊ ಇದು ನಮ್ಮ ವಿಷಯ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ವೇಟ್ ಮಾಡಿ ನೆಕ್ಸ್ಟ್ ಪಾಪು ಬರ್ಡೇ ವ್ಲಾಗ್.